ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಜಾಸ್ತಿ ಮಸಾಲಾನ ಹಾಕ್ದಲೇ ಇರೋ ಥರ ಬೇಗನೆ ಕ್ವಿಕ್ಕಾಗಿ ಆಗುವಂಥ ಟೊಮೊಟೊ ಬಾತ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡ್ದಿದಂಗೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಕುಕ್ಕರ್ಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ 1-2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು 1-2 ನಿಮಿಷ. ಈರುಳ್ಳಿ ಫ್ರೈ ಆದಮೇಲೆ ಓವರ್ ನೈಟ್ ನೆನೆಸಿಟ್ಕೊಂಡಿರೋ ಬಟಾಣಿನ ಹಾಕ್ಕೊತಾ ಇದ್ದೀನಿ. ಇನ್ ಕೇಸ್ ನೀವು ಬಟಾಣಿ ಏನಾದರೂ ನೆನೆಸಿಡೋದು ಮರ್ತಿದ್ರೆ ಇಲ್ಲಿ ನೀವು ಕಡಲೆ ಬೀಜನ ಹಾಕ್ಕೋಬೋದು. ಕಡಲೆ ಬೀಜನ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಹುರಿದ್ರೆ ಚೆನ್ನಾಗಿ ಬೇಯುತ್ತೆ. ಹಾಗೆ ಬಟಾಣಿ ಕಾಳು ನೆನೆಸಿಡೋದನ್ನು ಮರೆತಾಗ ನೀವು ಕಡಲೆ ಬೀಜನ ಆಪ್ಷನಲ್ ಆಗಿ ಇಟ್ಕೋಬೋದು. ಇಲ್ಲಿ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದಿಷ್ಟು ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ 3 ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಹಾಗೆ ಬಟಾಣಿ ಕಾಳು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮಸಾಲ ನಾನೇನು ರುಬ್ಬಿಟ್ಕೊತಾ ಇಲ್ಲ. ಅದ್ರ ಬದಲಾಗಿ ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ, ಕೊತ್ತಂಬರಿ ಕಾಳಿನ ಪುಡಿ, ಜೀರಿಗೆ ಪುಡಿ, ಅರಿಶಿನ ಹಾಗೆ 1-2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಎಲ್ಲ ಮಸಾಲಾನ ಹಾಕ್ಕೋಬೇಕು ಅಂತಲೇ ಇಲ್ಲ. ಈ ರೀತಿಯಾಗೂ ಟೊಮೊಟೊ ಬಾತ್ನ ಮಾಡ್ಬೋದು. ಇದು ತುಂಬಾ ರುಚಿಯಾಗಿರುತ್ತೆ. ಹಾಗೆ ತುಂಬಾ ಕ್ವಿಕ್ಕಾಗಿ ಆಗುವಂಥದ್ದು. ನೀವೇನಾದರೂ ಮಸಾಲ ರುಬ್ಬಿಟ್ಕೋಬೇಕು ಅಂತ ಅಂದರೆ ಎಲ್ಲದನ್ನು ಹಚ್ಚಿ ರುಬ್ಕೋಬೇಕಾಗತ್ತೆ. ಇದು ತುಂಬ ಇನ್ಸ್ಟೆಂಟಾಗಿ ಆಗುವಂಥದ್ದು. ಪುಡಿ ಎಲ್ಲ ರೆಡಿ ಇದ್ದರೆ ಬೇಗನೆ ಹಾಕಿ ಮಾಡ್ಬೋದು. ಇಲ್ಲಿ ನಾನು ಅಕ್ಕಿನ ತೊಳೆದಿಟ್ಟಿದ್ದೆ. ಅಕ್ಕಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಅಕ್ಕಿಗೆ ತಕ್ಕಂಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು. ನಾವೇನಾದರೂ ರುಬ್ಬಿಟ್ಕೊಂಡು ಮಸಾಲ ಮಾಡ್ತೀವಿ ಅಂದಾಗ ಕೆಲವು ಟೈಮ್ ಕರೆಂಟ್ ಹೋಗಿರುತ್ತೆ. ಹಾಗೆ ಕೆಲವು ಟೈಮ್ ಅದೆಲ್ಲ ಪ್ರೋಸೆಸ್ ಮಾಡ್ಕೊಳೋದಕ್ಕೆ ಲೇಟ್ ಆಗ್ಬೋದು. ಬಟ್ ಇದು ತುಂಬ ಲೇಟ್ ಆಗಲ್ಲ, ಬೇಗನೆ ಆಗೋಗ್ಬಿಡುತ್ತೆ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು ಕೊತ್ತಂಬರಿ ಸೊಪ್ಪು ಹಾಕ್ಕೊಳೋದು. ಈಗ ಸ್ವಲ್ಪ ನೀರು ಕುದೀತಾ ಇದೆ ಅನ್ಬೇಕಾದ್ರೆ ಈಗ ಚೆನ್ನಾಗಿ ಸ್ಪೂನಲ್ಲೆಲ್ಲ ತಿರುವಿ ಕುಕ್ಕರ್ನ ಮುಚ್ಚಿಟ್ಟು 1 ವಿಷಲ್ ಕೂಗ್ಸಿದ್ರೆ ಟೊಮೊಟೊ ಬಾತ್ ರೆಡಿಯಾಗಿ ಹೋಗುತ್ತೆ. ಈ ರೀತಿ ಮಸಾಲ ಹಾಕಿ ಮಾಡೋದ್ರಿಂದ ಟೊಮೊಟೊ ಬಾತ್ ಕಲರು ಸಹ ರೆಡ್ಡಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ನೀವು ರುಬ್ಬಿಟ್ಕೊಂಡಿರೋ ಮಸಾಲ ಹಾಕೋದ್ರಿಂದ ಅಷ್ಟು ಕಲರಾಗಿ ಕಾಣೋದಿಲ್ಲ. ಈಗ 1 ವಿಷಿಲಷ್ಟು ಕುಕ್ಕರ್ ಕೂಗಿಸ್ಕೊಂಡಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಈ ರೀತಿ ಟೊಮೊಟೊ ಬಾತ್ ಮಾಡಬೇಕು ಅಂದರೆ ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ. ತುಂಬ ಈಸಿಯಾಗಿ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್